ಇವತ್ತಿನ ದಿನ ಕ್ವಾಲಿಟಿ ಆಫ್ ಲೈಫ್ ಎಷ್ಟು ಇಂಪ್ರೂವ್ ಆಗಿದೆ, ಆಲ್ ಥ್ಯಾಂಕ್ಸ್ ಟು ದ ಹೆಲ್ತ್ ಕೇರ್. ಇನ್ಫ್ಯಾಕ್ಟ್ ನಾನು ಇವಾಗ ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವ್ರ ಹತ್ರ ಮಾತಾಡ್ತಾ ಅದೇ ಯೋಚನೆ ಮಾಡ್ತಿದ್ದೆ. ಸರ್, ನಮ್ಮ ಅಜ್ಜಿ 97ವರೆಗೂ ತುಂಬ ಆರೋಗ್ಯವಾಗಿ ಓಡಾಡಿಕೊಂಡು ಎಲ್ಲ ಇದ್ದವರು. ಬಟ್ ಅವರು ಲಾಸ್ಟ್ ಐ ಥಿಂಕ್ 1 ಡೆಕೆಡ್ ನಡೆಯೋದಕ್ಕೆ ತುಂಬ ಕಷ್ಟಪಡೋರು. ಸೊ ಆಬ್ವಿಯಸ್ಲಿ ಆವಾಗ ಇಷ್ಟೆಲ್ಲ ಆಪ್ಷನ್ಸ್ ಇರೋದ್ರ ಬಗ್ಗೆ ನಮಗೆ ಒಂದು ಗೊತ್ತಿರಲಿಲ್ಲ. ಎರಡನೇದು, ಆಫ್ಟರ್ ಅ ಸರ್ಟನ್ ಏಜ್, ನಾವು ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ ಮಾತಾಡಿದ ಹಾಗೆ ಇನ್ನಿಷ್ಟು ವಯಸ್ಸಾದ್ಮೇಲೆ ಯಾಕೆ ಸರ್ಜರಿ ಮಾಡಿಸ್ಕೊಳ್ಳಿ, ಇವಾಗ ಸರ್ಜರಿ ಮಾಡಿಸ್ಕೊಂಡ ಚೆನ್ನಾಗಿ ನಡೆದು ಏನಾಗಬೇಕಿದೆ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಬಹುಶಃ ಆ ಲಾಸ್ಟ್ 10 years ಬೆಸ್ಟ್ ಲೈಫ್ನ ಅಥವಾ ಬೆಟರ್ ಲೈಫ್ನ ಅವ್ರಿಗೆ ಕೊಟ್ಟಿದ್ದಿದ್ರೆ, ನೀವೇನು ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ, ಇಟ್ ಹ್ಯಾಸ್ ರಿಯಲಿ ಸ್ಟೇಡ್ ವಿತ್ ಮೀ. ಅಂದರೆ ತುಂಬ ವರ್ಸ್ಟಾಗಿ ನೀ ಆರ್ಥರೈಟಿಸಿಂದ ಯಾರು ಸಫರ್ ಮಾಡ್ತಿರ್ತಾರೋ, ಅಥವಾ ಈ ಬೋರ್ಡ್ ಲೆಗ್ಸ್ ಆಗಿರುತ್ತೆ, ಬೋನ್ ಆನ್ ಬೋನಿಂದ ಸಫರ್ ಮಾಡ್ತಿರ್ತಾರೆ, ದೇ ಆರ್ ದ ಹ್ಯಾಪಿಯೆಸ್ಟ್ ಪೇಷಂಟ್ಸ್ ಆಫ್ಟರ್ ರೊಬಾಟಿಕ್ ನೀ ಸರ್ಜರಿ ಅಂತ ಹೇಳ್ತಿದ್ರಿ. ಸೊ ಯಾರೇ ಆಗಲಿ ಅವರ ತಂದೆ ತಾಯಿಗೂ ಅಜ್ಜಿ ತಾತನಿಗೂ ಒಂದು ಗಿಫ್ಟ್ ಕೊಡಬೇಕು ಅಂತಿದ್ರೆ, ಬಹುಶಃ ದೇ ಕ್ಯಾನ್ ಗಿಫ್ಟ್ ದೇರ್ ಹೆಲ್ತ್ ಬ್ಯಾಕ್, ದೇ ಕ್ಯಾನ್ ಗಿಫ್ಟ್ ದೇರ್ ಹೆಲ್ದಿ ನೀ ಬ್ಯಾಕ್ ಟು ದೆಮ್ ಅಲ್ವಾ? ಸೊ ದ್ಯಾಟ್ ವೇ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಆಪ್ಷನ್. ಸೊ ಟಾಕಿಂಗ್ ಅಬೌಟ್ ಇಂಪ್ಲಾಂಟ್ಸ್, ಸೊ ಮಾಡರ್ನ್ ನೀ ಇಂಪ್ಲಾಂಟ್ಸ್ ತುಂಬಾ ಅಡ್ವಾನ್ಸ್ ಆಗಿದೆ ಟು ಟಾಲರೇಟ್ ಮಿಲಿಯನ್ಸ್ ಆಫ್ ಮೂವ್ಮೆಂಟ್ ಸೈಕಲ್ಸ್. ಅಂದರೆ ಸಿಮಿಲರ್ ಟು ಇಯರ್ಸ್ ಆಫ್ ವಾಕಿಂಗ್, ಅದನ್ನು ಮತ್ತೆ ಅವ್ರಿಗೆ ಕಟ್ಕೊಡುತ್ತೆ. ಸೊ ಈ ನೀ ಇಂಪ್ಲಾಂಟ್ಸ್ನ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ರೊಬಾಟಿಕ್ ನೀ ಸರ್ಜರಿ ಹೇಗೆ ಎಕ್ಸಾಕ್ಟ್ಲಿ ನಡೆಯುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನೀ ರಿಪ್ಲೇಸ್ಮೆಂಟ್ ಅಂತಿದ್ದ ಹಾಗೆ ಹೆಸರಲ್ಲೇ ರಿಪ್ಲೇಸ್ಮೆಂಟ್ ಇದೆ. ಸೊ ಪೀಪಲ್ ಅಸ್ಯೂಮ್ ನಮ್ಮ ಒರಿಜಿನಲ್ ನೀ ಜಾಗದಲ್ಲಿ ಬೇರೆ ನೀನೇ ರಿಪ್ಲೇಸ್ ಮಾಡ್ತಾರೆ ಅಂತ. ಬಟ್ ಐ ಆಮ್ ಶ್ಯೂರ್ ಇಟ್ ಡಸಂಟ್ ವರ್ಕ್ ದ್ಯಾಟ್ ವೇ. ಹೇಗೆ ಎಕ್ಸಾಕ್ಟ್ಲಿ ಮಾಡ್ತೀರಾ ನೀ ರಿಪ್ಲೇಸ್ಮೆಂಟ್ ಸರ್ಜರಿನ? ಈಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ನೀ ರೀಪ್ಲೇಸ್ ಮಾಡಲ್ಲ, ನೀವು ಕರೆಕ್ಟಾಗಿ ಹೇಳ್ದಂಗೆ ರೀಸರ್ಫೇಸಿಂಗ್ ಅಂತ ಹೇಳ್ಬೋದು. ಇಟ್ ಇಸ್ ಅ ರೀಸರ್ಫೇಸಿಂಗ್ ಸರ್ಜರಿ ಅಂತ. ಯಾಕಂದರೆ ನಾವು ಸವದಿರೋ ಕಾರ್ಟಿಲೇಜ್ನ ತೆಗಿತೀವಿ, ಸವದಿರೋ ಎಲುಬನ್ನ ತೆಗಿತೀವಿ, ಆ ಪೋರ್ಷನ್ನ ಒಂದು ರೀತಿ ಫ್ಯಾಷನ್ ಮಾಡ್ತೀವಿ, ಅದರಲ್ಲಿ ಇಂಪ್ಲಾಂಟ್ಸ್ನ ಕೂಡಿಸ್ತೀವಿ. ಸೊ ಈಗ ಮಂಡಿ ಕೆಳಭಾಗ ಸವದಿರೋ ಪೋರ್ಷನ್ ತೆಗಿತೀವಿ, ಅದೇ ಥರ ಮೇಲೆ ಸವದಿರೋ ಕಾರ್ಟಿಲೇಜ್ ಒಂದು ಪೋರ್ಷನ್ ತೆಗಿತೀವಿ. ಈ ಥರ ಕಂಡು ಬರುತ್ತೆ ಎಲ್ಲ ತೆಗೆದಾಗ. ಲಿಗಮೆಂಟ್ಸ್ ಆ ಥರನೇ ಇರುತ್ತೆ, ರಕ್ತನಾಳಗಳು ಹಿಂಭಾಗದಲ್ಲಿರುತ್ತೆ. ಸೊ ಮೇಲೆ ತೊಡೆ ಎಲುಬಿನ ಕೆಳಭಾಗಕ್ಕೆ ಒಂದು ಕ್ಯಾಪ್ ತರ ಬರುತ್ತೆ, ಕೆಳಭಾಗದಲ್ಲಿ ಕಾಲೆಲುಬಿನ ಮೇಲಿನ ಭಾಗ ಇದು, ಇಲ್ಲಿ ಇದೇ ತರ ಒಂದು ಕ್ಯಾಪ್ ಬರುತ್ತೆ. ಮಧ್ಯ ಅಲ್ಟ್ರಾ ಹೈ ಮಾಲಿಕ್ಯುಲಾರ್ ವೇಟ್ ಪಾಲಿಇಥಿಲೀನ್ ಅಂತ ಒಂದು ಪ್ಲಾಸ್ಟಿಕ್ ಬರುತ್ತೆ. ಸೊ ದಿಸ್ ಕಾನ್ಸ್ಟಿಟ್ಯೂಟ್ಸ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಇದು ಕೊಬಾಲ್ಟ್ ಕ್ರೋಮ್ ಅಂತ ಹೇಳ್ತೀವಿ, ಇಟ್ಸ್ ಅನ್ ಅಲಾಯ್. ಕೆಳಭಾಗದಲ್ಲಿ 2 ಆಪ್ಷನ್ ಸಿಗುತ್ತೆ ನಮಗೆ. ಒಂದು ಕೊಬಾಲ್ಟ್ ಕ್ರೋಮ್, ಈ ಶೈನಿ ಮೆಟೀರಿಯಲ್ ನಿಮ್ಗೆ ಕಂಡು ಬರ್ತಾ ಇರೋದು ಸ್ಟೀಲ್ ತರ ಕಾಣುತ್ತೆ, ಇಟ್ ಈಸ್ ಕೊಬಾಲ್ಟ್ ಕ್ರೋಮ್. ಸೊ ಇಟ್ ಇಸ್ ನಾಟ್ ಸ್ಟೀಲ್, ಇಟ್ ಇಸ್ ಕೊಬಾಲ್ಟ್ ಕ್ರೋಮ್. ಶೈನಿ ಮೆಟೀರಿಯಲ್ ಕಂಡು ಬಂದಾಗೆಲ್ಲ ಇಟ್ ಇಸ್ ಕೊಬಾಲ್ಟ್ ಕ್ರೋಮ್. ಸೊ ಮಧ್ಯ ಪಾಲಿಎಥಿಲೀನ್ ಇಲ್ಲ ಪ್ಲಾಸ್ಟಿಕ್, ಅಲ್ಟ್ರಾ ಹೈ ಮಾಲಿಕ್ಯುಲಾರ್ ವೇಟ್ ಪಾಲಿಎಥಿಲೀನ್ ಪ್ಲಾಸ್ಟಿಕ್. ಇದು ಬೇಸಿಕ್ ಡಿಸೈನ್ ಆಫ್ ಎನಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ಸ್ಟ್ಯಾಂಡರ್ಡ್ ಡಿಸೈನ್ ಅಂತ ಹೇಳ್ಬೋದು. ಸೊ ಹೀಗೆ ಮೆಟಲ್ ಇಂಪ್ಲಾಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಅದರಲ್ಲಿರೋ ಆಪ್ಷನ್ಸ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡಿಬಿಡೋಣ. ಆ್ಯಂಡ್ ಲೇಟರ್ ಆನ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಇದನ್ನು ನಾವು ಚೂಸ್ ಮಾಡಬಹುದಾ ಅಥವಾ ನೀವೇ ಸಜೆಸ್ಟ್ ಮಾಡ್ತೀರಾ ಅಂತ. ಸೊ ಬಿಗಿನಿಂಗ್ ವಿತ್ ಆಕ್ಸಿನಿಯಂ ನೀ. ಇಟ್ಸ್ ಅ ಪೇಟೆಂಟೆಡ್ ಮೆಟೀರಿಯಲ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಕಂಪನಿ. ಆಕ್ಸಿಡೈಸ್ಡ್ ಜರ್ಕೋನಿಯಂ ಅಂತ ಹೇಳ್ತೀವಿ, ಕರ್ರಗಿರುತ್ತೆ ನೀ, ಈ ಥರ ಕರಿ ಬಣ್ಣ. ಸೊ ಇದು ಮೇಲ್ಭಾಗ ಮಾತ್ರ ಆಕ್ಸಿನಿಯಂ ಬರುತ್ತೆ, ಕೆಳಭಾಗ ಮತ್ತೆ ಟೈಟೇನಿಯಂ ಇರುತ್ತೆ, ಮಧ್ಯ ಪ್ಲಾಸ್ಟಿಕ್ ಇರುತ್ತೆ. ಇದನ್ನ 1 ಸೆಟ್ ಆಫ್ ಪೇಷಂಟ್ಸ್ ಅಲ್ಲಿ ಅಷ್ಟೇ ನಾನು ಯೂಸ್ ಮಾಡೋದು. ಯಾರಿಗೆ ಮೆಟಲ್ ಅಲರ್ಜಿ ಇರುತ್ತೆ, ಒಂದು ಪೇಷಂಟ್ ನನಗೆ ಮಧ್ಯಪ್ರದೇಶದಿಂದ ಬಂದಿದ್ರು. ಸೊ ಅವ್ರು ಹೇಳಿದ್ರು, हम कुछ नहीं पहन रहे हैं, सब अलर्जी होता है, हमारा जो भी पहनते हैं गहने सब प्लास्टिक का पहनते हैं. ಸೊ ಯೂಶಲ್ ಅಲರ್ಜಿ ಆಗೋದು ಕೋಬಾಲ್ಟ್ಗೆ, ಕ್ರೋಮಿಯಂಗೆ ಇಲ್ಲ ನಿಕ್ಕಲ್, ಇವು 3 ಮೆಟಲ್ಸ್ ಅಲರ್ಜಿ ಆಗೋದು. ಸೊ ಈ ಆಕ್ಸಿಡೈಸ್ಡ್ ಜರ್ಕೋನಿಯಂ ಅಲ್ಲಿ ಆ ಮೆಟಲ್ಸ್ ಇರಲ್ಲ. ಸೊ ಇದು ಒಂದು ಆಪ್ಷನ್ ಬರುತ್ತೆ. ಮತ್ತೆ ಇನ್ನೂ ಒಂದು ಆಪ್ಷನ್ನು ಈಗ ಎಲ್ಲ ಕಂಪನೀಸಿಂದ ಕಂಡು ಬರ್ತಾ ಇದೆ, ಗೋಲ್ಡ್ ನೀ ಅಂತ. ಆ ಗೋಲ್ಡ್ ನೀ ಇಸ್ ನಥಿಂಗ್ ಬಟ್ ಎ ಕೊಬಾಲ್ಟ್ ಕ್ರೋಮ್ ನೀ ವಿತ್ ಕೋಟಿಂಗ್, ಟೈಟೇನಿಯಂ ನಿಯೋಬಿಯಂ ನೈಟ್ರೈಡ್ ಕೋಟಿಂಗ್ ಅಂತ ಬರುತ್ತೆ.
ಇಟ್ ಈಸ್ ನಾಟ್ ಮೇಡ್ ಆಫ್ ಗೋಲ್ಡ್. ಸೊ ಇದೇ ಮೆಟಲ್ ಅಲರ್ಜಿ ಇರೋ ಪೇಷಂಟ್ಸಲ್ಲಿ ಅದನ್ನು ಉಪಯೋಗಿಸ್ಕೋಬಹುದು. ಸೊ ಇವೆರಡು ಇಂಪ್ಲಾಂಟ್ಸು ಸ್ಪೆಸಿಫಿಕ್ ಫಾರ್ ಪೇಷಂಟ್ಸ್ ವಿತ್ ಮೆಟಲ್ ಅಲರ್ಜಿ. ಪ್ರತಿಯೊಂದು ರೋಬೋಟಿಗಾಗಲಿ ಪ್ರತಿಯೊಂದು ಸರ್ಜನ್ಗಾಗಲಿ ಒಂದು ಸ್ಟ್ಯಾಂಡರ್ಡ್ ಇಂಪ್ಲಾಂಟ್ ಯೂಸ್ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲ ಪ್ರೀಮಿಯಂ ಇಂಪ್ಲಾಂಟ್ಸೇ. ಒಂದು ಆಪ್ಷನ್ ಸಿಗೋದು ಸ್ಟ್ಯಾಂಡರ್ಡ್ ಇಂಪ್ಲಾಂಟ್ಸಲ್ಲಿ ಕೋಬಾಲ್ಟ್ ಕ್ರೋಮ್ ಟೈಟೇನಿಯಂ ಕಾಂಬಿನೇಷನ್. ಅಲ್ಲಿ ಫುಲ್ ಶೈನಿಂಗ್ ಇತ್ತು, ಇಲ್ಲಿ ನೋಡಿ ಟೈಟೇನಿಯಂ ಶೈನಿಂಗ್ ಇಲ್ಲ. ಸೊ ಇದು ಡಲ್ ಫಿನಿಶ್ ಇರೋದು ಟೈಟೇನಿಯಂ. ಅದೇ ಈ ಥರ ಶೈನಿ ಫಿನಿಶ್ ಇರೋದು ಕೋಬಾಲ್ಟ್ ಕ್ರೋಮ್. ಸೊ ಇವೆರಡು ಸ್ಟ್ಯಾಂಡರ್ಡ್ ಇಂಪ್ಲಾಂಟ್ಸ್. ಸೊ ಎರಡು ಒಳ್ಳೆ ಇಂಪ್ಲಾಂಟ್ಸ್, ಎರಡು ಬೆಸ್ಟ್ ಕ್ವಾಲಿಟಿ, ಎರಡು ಪ್ರೀಮಿಯಂ. ಮೆಟಲ್ ಅಲರ್ಜಿ ಇದ್ದಾಗ ಆಕ್ಸಿನಿಯಂ ಇಲ್ಲ ಗೋಲ್ಡ್ನಿ ಉಪಯೋಗಿಸ್ಕೋಬಹುದು. ಇಲ್ಲಾಂದರೆ ದೀಸ್ ಆರ್ ವೆರಿ ಗುಡ್. ಅದರಲ್ಲಿ ನಾನು ಯೂಸ್ ಮಾಡೋದು ಒಂದು ರೋಬೋಟ್ ಕಾಲ್ಡ್ ಮೇಕೋ ವಿಚ್ ಇಸ್ ಒನ್ ಆಫ್ ದ ಬೆಸ್ಟ್. ಆ ರೋಬೋಟಲ್ಲಿ ಈ ಆಪ್ಷನ್ ಕಂಡು ಬರುತ್ತೆ. ಆ ರೋಬೋಟಿಗೆ ಒಂದು ಮಾಡೆಲ್ಲು, ಇನ್ನೊಂದು ಕಂಪ್ನಿ ರೋಬೋಟಿಗೆ ಇನ್ನೊಂದು ಮಾಡೆಲ್, ಆ ಥರ ಇರುತ್ತೆ. ಸೊ ನೀ ಇಂಪ್ಲಾಂಟ್ಸ್ ಬಗ್ಗೆ ತುಂಬ ತಲೆ ಕೆಡ್ಸ್ಕೋಬೇಡಿ. ಇಟ್ಸ್ ಎ ಸರ್ಜನ್ ಡಿಸಿಷನ್. ಸರ್ಜನ್ನಿಗೆ ಬಿಟ್ಬಿಡಿ. ನಿಮ್ಮ ಸರ್ಜನ್ ನಿಮ್ಗೆ ಏನು ಒಳ್ಳೆಯದೋ ಅದು ಮಾಡ್ತಾರೆ. ಎಸ್, ಆ್ಯಂಡ್ ಮೇ ಬಿ ಅದೊಂದು ಮಿಸ್ಕನ್ಸೆಪ್ಷನ್ ಕೂಡ ಇದೆ ದಟ್ ಗೋಲ್ಡ್, ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ, ಸೊ ಗೋಲ್ಡ್ ನೀ ಇಂಪ್ಲಾಂಟ್ ಮಾಡಿಸ್ಕೊಂಡ್ರೆ ಅದ್ರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಬಂದಿರ್ಬೋದು. ಆಸ್ ಯು ರೈಟ್ಲಿ ಸೆಡ್, ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಗೋಲ್ಡ್ ಅಲ್ಲ. ಎಸ್, ಇಟ್ ಇಸ್ ನಾಟ್ ಗೋಲ್ಡ್, ಇಟ್ ಇಸ್ ಜಸ್ಟ್ ಎ ಗೋಲ್ಡ್ ಕಲರ್ ಕೋಟಿಂಗ್ ಬರುತ್ತೆ. ಸೊ ಡೋಂಟ್ ಗೆಟ್ ಕ್ಯಾರಿಡ್ ಅವೇ. ಅದರಿಂದ ತುಂಬ ಮರಳಾಗಬೇಡಿ. ಸೊ ಇಂಪ್ಲಾಂಟ್ ಡಿಸಿಷನ್ನ ನಿಮ್ಮ ಸರ್ಜನ್ನಿಗೆ ಬಿಟ್ಬಿಡಿ. ಒಳ್ಳೆ ಇಂಪ್ಲಾಂಟು, ಪ್ರೀಮಿಯಂ ಕ್ವಾಲಿಟಿ, ಎಲ್ಲ ಬರೋದು ಇಂಪೋರ್ಟೆಡ್ಡು, ಎಲ್ಲ ಬಾಕ್ಸಸ್ ಪ್ರೀ ಸ್ಟರೈಲಾಗಿ ಬರುತ್ತೆ ಬಾಕ್ಸಸ್ಸಲ್ಲಿ. ಸೊ ಯಾವುದೂ ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಅದರಲ್ಲಿ ಎಸ್ಪೆಷಲಿ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ನಾವು ಮಾಡೋದೆಲ್ಲ ಅಮೇರಿಕನ್ ರೋಬೋಟ್, ಅಮೇರಿಕನ್ ನೀ. ಸೊ ಎವ್ರಿಥಿಂಗ್ ಕಮ್ಸ್ ಪ್ರೀ ಪ್ಯಾಕ್ಡ್. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗೂ ಆಗಲ್ಲ. ಸೊ ಎಲ್ಲವೂ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ತಾ ಇದ್ರಿ ನೀವು. ಸೊ ಕಾಸ್ಟ್ ಎಷ್ಟು ಮಟ್ಟಿಗೆ ವೇರಿ ಆಗುತ್ತೆ ಅಂತ ಇಫ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್? ತುಂಬಾ ವೇರಿ ಆಗುತ್ತಾ? ಕಾಸ್ಟ್ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಂಡು ಬರುತ್ತೆ. ಯಾಕಂದ್ರೆ ಈ ನ್ಯೂವರ್ ಇಂಪ್ಲಾಂಟ್ಸ್ ಬಂದಿರೋದು ಈ ಕಂಪನೀಸ್ ಪುಷ್ ಇಂದ ಬಂದಿರುತ್ತೆ. ದೇ ವಾಂಟ್ ಟು ಶೋ ಒನ್ ಅಪ್ಮೆನ್ಶಿಪ್ ಅಂತ ಇನ್ನೊಂದು ಕಂಪನಿ ಮೇಲೆ ಅಷ್ಟೇ. ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಂಡು ಬರುತ್ತೆ. ಸೊ ಅದು ತುಂಬ ತಲೆ ಕೆಡಿಸ್ಕೊಳ್ಳೋ ಅಂಥ ವಿಷಯ ಅಲ್ಲ. ಸೊ ಆಕ್ಸಿನಿಯಂ ಇರಬಹುದು, ಗೋಲ್ಡ್ ಇರಬಹುದು, ಕೋಬಾಲ್ಟ್ ಕ್ರೋಮ್, ಟೈಟೇನಿಯಂ, ಈ ಥರದ ಸಾಕಷ್ಟು ಮೆಟಲ್ ಇಂಪ್ಲಾಂಟ್ಸ್ಗಳೇನಿದೆ. ನೀವು ಹೇಳ್ತಿದ್ರಿ ಡಾಕ್ಟರ್ ನನಗೆ ಆಕ್ಸಿನಿಯಂ ಮಾಡಿ ಅಂತ ಕೇಳ್ಕೊಂಡು ಬರೋರು ಇರ್ತಾರೆ. ಸೊ ಎಕ್ಸೆಪ್ಟ್ ಫಾರ್ ಅವ್ರಿಗೆ ಮೆಟಲ್ ಅಲರ್ಜಿ ಇದೆಯಾ ಇಲ್ವಾ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ನೀವೇ ಸಜೆಸ್ಟ್ ಮಾಡಬೇಕಾ ಅದನ್ನು? ಅಂದರೆ ನಿಮ್ಮ ಥರದ ಮಂಡಿ ಸವೆತಕ್ಕೆ ಅಥವಾ ನಿಮ್ಮ ಸಿಚುಯೇಷನ್ಗೆ ದಿಸ್ ಇಸ್ ದ ಬೆಸ್ಟ್ ಅಂತ, ಅಥವಾ ಪೇಷಂಟ್ ಕೇಳಬಹುದಾ ನಿಮ್ಮನ್ನ ಇದನ್ನ ಮಾಡಿ ಅಂತ? ಇಲ್ಲ, ಸರ್ಜನ್ ಡಿಸಿಷನ್. ಯಾಕಂದರೆ ಈಗ ನಾನು ರೊಬೋಟಿಕ್ ಮಾಡ್ತಿರ್ಬೇಕಾದ್ರೆ ಒಂದೇ ಜಾತಿ ಇಂಪ್ಲಾಂಟ್ಸ್ ಯೂಸ್ ಮಾಡಬೇಕಾಗುತ್ತೆ. ಆ ರೋಬೋಟಿಗೆ ಒನ್ ಜಾತಿ ಇಟ್ ಇಸ್ ಮೇಟೆಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ರೋಬೋಟ್. ರೋಬೋಟಿಗೂ ಒಂದು ಫ್ಲ್ಯಾಗ್ಶಿಪ್ ನೀ ಇರುತ್ತೆ. ಆ ಬ್ರ್ಯಾಂಡ್, ಆ ಫ್ಲ್ಯಾಗ್ಶಿಪ್ ನೀನು ಯೂಸ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ there are 4 ವರ್ಲ್ಡ್ ವೈಡ್ ಮಲ್ಟಿನ್ಯಾಷನಲ್ ಕಂಪನೀಸ್. ಆಲ್ ಆಫ್ ದೆಮ್ ಆರ್ ವೆರಿ ಗುಡ್ ಕಂಪನೀಸ್. ಸೊ ಎನಿ ಆಫ್ ದೆಮ್ ಕ್ಯಾನ್ ಬಿ ಯೂಸ್ಡ್. ಈ ರೋಬೋಟಿಗೆ ಈ ಮಂಡಿ ಯೂಸ್ ಮಾಡಬೇಕು, ಈ ರೋಬೋಟಿಗೆ ಈ ಮಂಡಿ ಯೂಸ್ ಮಾಡಬೇಕು, ಈ ರೋಬೋಟಿಗೆ ಇದು, ಈ ರೋಬೋಟಿಗೆ ಈ ಮಂಡಿ. ಸೊ ಈ ರೋಬೋಟಿಗೆ ಈ ಮಂಡಿ ಯೂಸ್ ಮಾಡ್ಲಿಕ್ಕಾಗಲ್ಲ. ಬಟ್ ಮೆಟಲ್ ಅಲರ್ಜಿ ಇದೆಯಾ ಅಂತ ಮಾತ್ರ ಅವ್ರು ತಿಳ್ಕೊಂಡು ನಿಮ್ಗೆ ಇನ್ಫಾರ್ಮ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮೆಟಲ್ ಅಲರ್ಜಿ ಆವಾಗಲೇ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ಒಂದು ವಯಸ್ಸು ಬರೋ ಅಷ್ಟೊತ್ತಿಗೆ ಆರ್ನಮೆಂಟ್ಸ್ ಹಾಕೊಂಡ್ರೆ ಅಲರ್ಜಿ ಡೆವಲಪ್ ಆಗ್ತಾ ಇರುತ್ತೆ. ವೆರಿ ಫ್ಯೂ, ಇಟ್ ಇಸ್ ವೆರಿ ರೇರ್. ಓಕೆ, ಬಟ್ ಈ ಮೇಲಿನ ಯಾವುದೇ ಇಂಪ್ಲಾಂಟ್ಸ್ ನ ಹಾಕೊಂಡಾಗ ಮೆಟಲ್ ಡಿಟೆಕ್ಟರ್ ಬೀಪ್ ಆಗುತ್ತಾ? ಹೌದು. ಓಕೆ, ಇಟ್ ಇಸ್ ನಾರ್ಮಲ್. ನಾನು ಡಿಸ್ಚಾರ್ಜ್ ಸಮ್ಮರಿ ತಗೊಂಡು ಹೋಗಿ ಅಂತ ಹೇಳ್ತೀನಿ ಪೇಷಂಟ್ಸ್ಗೆ ಫ್ಲೈಟ್ಗೆ ಹೋಗ್ಬೇಕಾರೆ. ಸೊ ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಓಕೆ. ಅಂಡ್ ವಿಂಟರ್ ಅಲ್ಲಿ ಇದರ ಪೇನ್ ಹೆಚ್ಚಾಗುತ್ತಾ? ವಿಂಟರ್ಲಿ ಹೆಚ್ಚಾಗಲ್ಲ, ಬಟ್ ಪೇಷಂಟ್ಸು ಇಮಿಡಿಯೇಟ್ ನೀ ರಿಪ್ಲೇಸ್ಮೆಂಟ್ ಆಗಿ ಒಂದು 3 months ಆಗೋವರೆಗೂ ಒಂದು ಸ್ವಲ್ಪ ಮಟ್ಟಿಗೆ ನೋವು ಅನುಭವಿಸ್ತಾರೆ. ಸ್ವಲ್ಪ ವಾರ್ಮ್ತ್ ಇರುತ್ತೆ ಫಸ್ಟ್ 3 months, ಬಿಸಿ ಅನಿಸುತ್ತೆ, ಸ್ವಲ್ಪ ಟೆಂಪ್ರೇಚರ್ ರೇಸ್ ಆಗುತ್ತೆ. ಅದಾದ್ಮೇಲೆ ಸೆಟ್ಲ್ ಆಗಿ ಹೋಗ್ಬಿಡುತ್ತೆ ಫಸ್ಟ್ 3 months ಆದಮೇಲೆ. ಸೊ ಅದಾದ್ಮೇಲೆ ಏನು ಯಾವ ಪೇಷಂಟು ಬಂದು ನಂಗೆ ವಿಂಟರಲ್ಲಿ ಚಳಿ ನೋವು ಹೆಚ್ಚಾಗ್ತಾ ಇದೆ ಆ ಥರ ಏನೂ ಹೇಳಲ್ಲ ಆಫ್ಟರ್ ನೀ ರಿಪ್ಲೇಸ್ಮೆಂಟ್. ಅಂಡ್ ಇದರ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ? ಯೂಶಲಿ ಅರೌಂಡ್ 20 years. ದಟ್ ಈಸ್ ದ ಅಕ್ಸೆಪ್ಟೆಡ್ ವರ್ಲ್ಡ್ ವೈಡ್ ಲೈಫ್ ಸ್ಪ್ಯಾನ್ ಆಫ್ ಮೋಸ್ಟ್ ಇಂಪ್ಲಾಂಟ್ಸ್ ಅಂತ ಹೇಳ್ಬೋದು. ಸೊ 95-96% ಆಫ್ ದ ಪೇಷಂಟ್ಸ್ 20 years ವರೆಗೂ ಬರುತ್ತೆ.
ಓಕೆ. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಮಾರನೇ ದಿನದಿಂದಲೇ ನಡೆಸೋದಕ್ಕೆ ಪ್ರಾರಂಭ ಮಾಡ್ತೀರಾ ಅಂತ. ಆ್ಯಂಡ್ 3 months ಒಂದು ಸ್ವಲ್ಪ ಏನೋ ಡಿಫ್ರೆನ್ಸ್ ಅಂತ ಅನ್ನಿಸ್ಬಹುದು, ಆಮೇಲೆ ದೆಲ್ ಗೆಟ್ ಯೂಸ್ ಟು ಇಟ್. ಬಟ್ ಈ ಫರ್ಗಾಟನ್ ನೀ ಸ್ಕೋರ್ ಅಂತ ಏನಾದರೂ ಮಾಡಿದ್ರೆ ಎಷ್ಟು ತಿಂಗಳ ನಂತರ ದೇ ವುಡ್ ಫರ್ಗಾಟನ್ ದಟ್ ದೇವ್ ಹ್ಯಾಡ್ ಅ ಸರ್ಜರಿ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ? ಒಂದು 6 months to 1 year ಇಸ್ ಅ ಗುಡ್ ಟೈಮ್ ಅಂತ ಅನ್ಕೋತೀನಿ. ಸೊ ಪೇಷಂಟ್ಸ್ ವಿಲ್ ಸ್ಟಾರ್ಟ್ ಫೀಲಿಂಗ್ ಹ್ಯಾಪಿ ಅಬೌಟ್ ಇಟ್. 6 ತಿಂಗಳಿಂದ 1 ವರ್ಷ ತಗೊಳುತ್ತೆ. ಓಕೆ. ಸೊ ಅಲ್ಲಿವರೆಗೂ ತಾಳ್ಮೆ ಇರಬೇಕು, ಎಕ್ಸಸೈಸ್ ಮಾಡ್ತಾ ಇರಬೇಕು, ಐಸ್ ಪ್ಯಾಕ್ ತಗೋಬೇಕು. ಸೊ ದ್ಯಾಟ್ ಈಸ್ ದ ಯೂಶುವಲ್ ಟೈಮ್ ಫ್ರೇಮ್. ಓಕೆ ಡಾಕ್ಟರ್, ಇವಾಗ ನಿಮ್ಮ 2 decades ಪ್ಲಸ್ ಎಕ್ಸ್ಪೀರಿಯನ್ಸಲ್ಲಿ ಸಾಕಷ್ಟು ಸರ್ಜರೀಸ್ಗಳನ್ನು ಮಾಡ್ತಾ ಬಂದಿದ್ದೀರಾ. ಟ್ರೆಡಿಷನಲ್ ಸರ್ಜರೀಸ್ ಆ್ಯಂಡ್ ಸ್ಲೋಲಿ ಟೆಕ್ನಾಲಜಿಗೆ ಅಡ್ಯಾಪ್ಟ್ ಆಗ್ತಾ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ಗಳನ್ನು ಮಾಡ್ತಾ. ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವ್ರನ್ನ ನೀವು ಕೂಡ ಕನ್ಸಲ್ಟ್ ಮಾಡಬೇಕು ಅಂತಿದ್ರೆ ಜಯನಗರಲ್ಲಿ ಸರ್ ನಿಮ್ಮ ಕ್ಲಿನಿಕ್ ಇದೆ. ಆ್ಯಂಡ್ ಅಪೋಲೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಸರ್ಜರೀಸ್ಗಳನ್ನು ಪರ್ಫಾರ್ಮ್ ಮಾಡ್ತಾರೆ. ಸರ್ ಯೂಸ್ ಮಾಡುವಂಥ ರೋಬೋ ಆ್ಯಂಡ್ ಯಾವ್ಯಾವ ಥರದ ನೀ ಇಂಪ್ಲಾಂಟ್ಸ್ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಬಟ್ ಇನ್ನೂ ಸಾಕಷ್ಟಿದೆ ಡಿಸ್ಕಸ್ ಮಾಡೋದಕ್ಕೆ, ಬಿಕಾಸ್ ಈ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆನೇ ಸಾಕಷ್ಟು ಡೌಟ್ಸ್ ಇದೆ. ಅದನ್ನು ನಮ್ಮ ಮುಂದಿನ ಎಪಿಸೋಡಲ್ಲಿ ಅಡ್ರೆಸ್ ಮಾಡೋಣ ಡಾಕ್ಟರ್. ಥ್ಯಾಂಕ್ ಯು.